ಹತ್ತತ್ರ 104 ಎಕರೆ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇದು. 1441 ಸೈಟ್ಗಳು. ಸರ್ ಇದು DTCP ಅಪ್ರೂವ್ಡ್ ಇಂಡಿವಿಜುವಲ್ ಇ ಖಾತಾ ಇದೆ, ರೇರಾ ಕೂಡ ರಿಜಿಸ್ಟರ್ ಆಗಿದೆ. ಇಲ್ಲಿ ಏನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇವಾಗ ನೋಡಿ ಬ್ಯಾಂಗ್ಳೂರಲ್ಲೇ ಹೆಂಗೆ BMRDA ಬರುತ್ತೆ. ಸೊ ನೆಕ್ಸ್ಟ್ ಲೆವೆಲ್ DTCP ಅಂದ್ರೆ ಡೈರೆಕ್ಟರೇಟ್ ಆಫ್ ಕಂಟ್ರಿ ಟೌನ್ ಅಂಡ್ ಪ್ಲಾನಿಂಗ್ ಅಂತ. ಸೊ ಆಲ್ಮೋಸ್ಟ್ ಕಂಟ್ರಿಯಲ್ಲಿ ಎಲ್ಲಿದ್ರು ಈ ಅಪ್ರೂವಲ್ ಬೇಕಾಗುತ್ತೆ. ಡಿಪೆಂಡ್ ಆನ್ ಒಂದು 6-7 ಬೋರ್ 14 ಬೋರ್ವೆಲ್ಸ್ 14 ಬೋರ್. ಸರ್ ರೋಡ್ ಏನು ನೀವು ಎರಡನೇ ಮಾತಿಲ್ಲ ಸರ್, ಏನು ಯೋಚನೆನೇ ಇಲ್ಲ ನಿಮ್ಗೆ. ಎಂಟ್ರಿ ಅಂಡ್ ಎಕ್ಸಿಟ್ ಡ್ಯೂಯಲ್ ರೋಡ್ ಇದೆ, ಜೊತೆಗೆ 60 ಫೀಟ್ 40 ಫೀಟ್ ಅಂಡ್ 30 ಫೀಟ್ ರೋಡ್ಸ್. ಯಾವ ರೋಡ್ ರೋಡ್ ಬಿಟ್ಟಿದ್ರೆ ಯಾಕಪ್ಪ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ ಅಂದ್ರೆ ಈ ಆಫರ್ ಪ್ರೈಸ್ ಕೇವಲ 250 ಸೈಟ್ ಗಳಿಗೆ ಮಾತ್ರ. ಹೇಳಿದ್ನಲ್ಲ ಸರ್ 10 ಎಕರೆಯಲ್ಲಿ ಪಾರ್ಕ್ ಇದೆ. ಟೋಟಲ್ ನಾವು ಡಿವೈಡ್ ಮಾಡ್ಬಿಟ್ಟಿದೀವಿ. ಇಲ್ಲಿ ಆಲ್ಮೋಸ್ಟ್ ನೋಡಿ ಸರ್ ಇರೋದೇ ಸಿಟಿಯಲ್ಲ ಇದು. ಆಮೇಲೆ ಈ ಪ್ರಾಪರ್ಟಿ ಇರೋದು ನ್ಯಾಷನಲ್ ಹೈವೇಗೆ ಅಟ್ಯಾಚ್. ನೋಡಿ ನಾವು ಮಾರ್ಚಿರೋದು ನ್ಯಾಷನಲ್ ಹೈವೇಗೆ ಅಟ್ಯಾಚ್. ಸೊ ಏನು ಒಳಗಡೆ ನಿಮ್ಗೆ 2 ಕಿಲೋಮೀಟರ್ 3 ಕಿಲೋಮೀಟರ್ಸ್ ಇಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನೀವು ನೋಡಿದ ಹಾಗೆ ಹೈಲೈಟ್ಸ್ ಪ್ರಕಾರನೇ ಒಂದು ಲಕ್ಸುರಿ ಪ್ರೀಮಿಯಂ ಲೇಔಟ್ಗೆ ಬಂದಿರತಕ್ಕಂಥದ್ದು. ಆಲ್ರೆಡಿ ಗ್ರ್ಯಾಂಡ್ ಆರ್ಚಲ್ಲೇ ನೋಡ್ತಾ ಇದ್ದೀರಾ. HD ದೇವೇಗೌಡ ಸ್ಮಾರ್ಟ್ ಸಿಟಿ ಅಂತೇಳಿ. ಹೌದು ಸ್ನೇಹಿತರೆ, HD ದೇವೇಗೌಡ ಸ್ಮಾರ್ಟ್ ಸಿಟಿ ಹೆಸರಲ್ಲೇ ಇದೆ. ಅವ್ರ ಪ್ರಕಾರ ಪ್ರೈಮ್ ಮಿನಿಸ್ಟರ್ ಸ್ಮಾರ್ಟ್ ಸಿಟಿ ಅಂತಲೂ ಕರೀತಾರೆ. ಆ ಹೆಸರಿಗೆ ತೂಕ ಇದೆ ಅಂದಮೇಲೆ ಲೇಔಟ್ಗೂ ಕೂಡ ಅದೇ ಥರ ತೂಕ ಇರಬೇಕಲ್ಲ. ಅದೇ ಥರ ಡಾಕ್ಯುಮೆಂಟ್ ಇದೆ, ಅದೇ ಥರ ಅಮ್ಯುನಿಟೀಸ್ ಇದೆ, ಅದೇ ಥರ ಫೆಸಿಲಿಟೀಸ್ ಇದೆ. ನೋಡಿ ಸ್ನೇಹಿತರೆ, ಈ ಲೇಔಟಲ್ಲಿ ಯಾರೆಲ್ಲ ಸೈಟ್ ತೊಗೋಬೇಕಂತ ಇದ್ದೀರೋ ಸೊ ಫುಲ್ ವಿಡಿಯೋ ನೋಡಿ, ಪೂರ್ತಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ಆ ರೋಡ್ಗಳು ನೋಡಿ, ಸುತ್ತಮುತ್ತ ನೋಡಿ, ಅಮ್ಯುನಿಟೀಸ್ ಆಗಿರ್ಬೋದು, ಗ್ರೀನರಿ ಆಗಿರ್ಬೋದು, ಟ್ರೀ ಆಗಿರ್ಬೋದು, ಎಲ್ಲ ವ್ಯವಸ್ಥಿತವಾಗಿದೆ, ಎಲ್ಲ ವ್ಯವಸ್ಥಿತವಾಗಿದೆ. ನಮ್ಮ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಅವರ ಹೆಸರಲ್ಲಿರ್ತಕ್ಕಂಥ ಲೇಔಟ್ ಇದು. ಆ ನಾಮಕರಣದಲ್ಲಿರ್ತಕ್ಕಂಥ ಒಂದು ಲೇಔಟ್ ಇದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಬ್ಯೂಟಿಫುಲ್ ಆಗಿದೆ. ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ ಆದರೂ ನೋಡ್ಕೊಳ್ಳಿ, ಅಥವಾ ಇಲ್ಲಿ ಯಾರು ಲೋಕಲಿಟ್ಸ್ ಇದ್ದೀರೋ ಅವರು ಮನೆ ಕಟ್ಟೋದಕ್ಕಾದ್ರೂ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಹೈ ಅಂಡ್ ಟಾಪ್ ಅಂಡ್ ಲೇಔಟ್ ನೋಡಿ. ಹತ್ತತ್ರ 104 ಎಕರೆ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇದು. 1441 ಸೈಟ್ಗಳು. ಎಷ್ಟು ಹೇಳಿ? 104 ಎಕರೆ ಮಾಡಿರ್ತಕ್ಕಂಥ ಪ್ರಾಜೆಕ್ಟು, 1441 ಸೈಟ್ಗಳು. ಯಾವ ಫೇಸಿಂಗ್ ಅಲ್ಲಿ ಬೇಕೋ, ಯಾವ ಡೈಮೆನ್ಷನ್ ಅಲ್ಲಿ ಬೇಕೋ, ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀವಿ. ಫುಲ್ ವಿಡಿಯೋ ನೋಡಿ. ಸೊ ಈಗ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇಬ್ರಾಹಿಂ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ನಾನು ಸೂಪರ್. ನೀವು? ನಾನಂತೂ ಅಲ್ಟಿಮೇಟ್ ಸರ್. ಒಟ್ಟಿನಲ್ಲಿ 104 ಎಕರೆಯಲ್ಲಿ 1441 ಸೈಟ್ಗಳಿರುವಂತಹ ಪ್ರಾಜೆಕ್ಟಿಗೆ ಬಂದಿದ್ದೀವಿ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀರಾ, ಜೊತೆಗೆ ನೆಗೋಷಿಯಬಲ್ ಮಾಡ್ತೀರಾ, ಆಫರ್ ಕೊಡ್ತೀರಾ, ಡಿಸ್ಕೌಂಟ್ ಕೊಡ್ತೀರಾ, ಪ್ರತಿಯೊಂದು ತಿಳಿಸ್ತಾ ಹೋಗಿ. ಓಕೆನಾ? ಎಷ್ಟು ಸರ್ ಇರೋದು ಸೈಟ್ಗಳು? ಸರ್ ಸೈಟ್ ಇರೋದು ಟೋಟಲ್ 1441 ಸೈಟ್ಸ್. 1441. ಹೌದು. ಎಷ್ಟು? 104 ಎಕರೆಯಲ್ಲಿ. ಕರೆಕ್ಟಾ? 104 ಎಕರ್ಸ್. ಓಕೆ. ಈಗ 1441 ಸೈಟ್ಗಳಲ್ಲಿ ಅಥವಾ ಏನೋ ಸೋಲ್ಡ್ ಔಟ್ ಆಗಿದೆಯಾ ಅಥವಾ ಅಷ್ಟು ಫ್ರೆಶ್ ಆಗಿದಾವ? ಎಷ್ಟಿದಾವ ಸೈಟ್ಸ್ ಅವೈಲಬಿಲಿಟಿ? ಪ್ರೀ ಬುಕಿಂಗ್ಸ್ ಆಗಿದೆ ಸರ್. ಓಕೆ, ಆಲ್ಮೋಸ್ಟ್ ಒಂದಿಷ್ಟು. ಹೌದು, ಆಲ್ಮೋಸ್ಟ್ ಆಗಿದೆ. ಹತ್ರ ಒಂದು 500 ಪ್ರೀ ಬುಕಿಂಗ್ಸ್ ಆಗಿದೆ. ಓಕೆ ಓಕೆ. ಇನ್ನು ಸೈಟ್ಸ್ಗಳಿದಾವೆ, ಬಟ್ ಆಲ್ರೆಡಿ ಬುಕಿಂಗ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ರಿಜಿಸ್ಟ್ರೇಷನ್ ಕೂಡ ಹೌದು ಆಗೋಗಿದಾವೆ. ಹೌದು. ಓಕೆ, ಯಾವ ಡೈಮೆನ್ಷನ್ ಸಿಗ್ತಾ ಇದೆ ಸರ್? ಇಲ್ಲಿ 30 40 30 50 ಎಲ್ಲ ಆಲ್ಮೋಸ್ಟ್ ಎಲ್ಲ ಡೈಮೆನ್ಷನ್. 40 60 30 40 30 50 40 60 40 60. ಹೌದು. ಅಂದ್ರೆ ಬೇಸಿಕ್ ಬಂದ್ಬಿಟ್ಟು 1200 ಸ್ಕ್ವೇರ್ ಫೀಟ್ ಇಂದಾನೆ ಸ್ಟಾರ್ಟ್. ಹೌದು. 30 40. ಆಮೇಲೆ 1200 ಸ್ಕ್ವೇರ್ ಫೀಟ್ ಬೇಕಾ? 30 50 ಅದು ಇದೆ. 40 60 ಬೇಕಾ? ಅದು ಕೂಡ ಇದೆ. ಸೊ ಎಲ್ಲಾ ತರ ಡೈಮೆನ್ಷನ್ ಅಲ್ಲೂ ನಿಮ್ಗೆ ಸಿಗ್ತಾ ಇದೆ. ಬೇಸಿಕ್ ಬಂದ್ಬಿಟ್ಟು 30 40. ಕರೆಕ್ಟ್ ಅಲ್ವಾ ಸರ್? ಸ್ಟಾರ್ಟ್ಸ್ ಫ್ರಮ್ 30 40. ಓಕೆ ಸರ್, ಏನ್ ಡಾಕ್ಯುಮೆಂಟ್ ಬರುತ್ತೆ ಇದು? ಸರ್ ಇದು DTCP ಅಪ್ರೂವ್ಡ್ ಇಂಡಿವಿಜುವಲ್ ಇ ಖಾತಾ ಇದೆ, ರೇರಾ ಕೂಡ ರಿಜಿಸ್ಟರ್ ಆಗಿದೆ ಸರ್. ಸರ್ DTCP ಅಪ್ರೂವ್ಡ್ ಇಂಡಿವಿಜುವಲ್ ಇ ಖಾತಾ, ರೇರಾ ಕೂಡ ರಿಜಿಸ್ಟರ್ ಆಗಿದೆ. ರೇರಾ ಕೂಡ ರಿಜಿಸ್ಟ್ರೇಷನ್ ಆಗಿದೆ. ಹೌದು. ಇಲ್ಲಿ ಏನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇವಾಗ ನೋಡಿ ಬ್ಯಾಂಗ್ಳೂರಲ್ಲೇ ಹೆಂಗೆ BMRDA ಬರುತ್ತೆ. ಸೊ ನೆಕ್ಸ್ಟ್ ಲೆವೆಲ್ DTCP ಅಂದ್ರೆ ಡೈರೆಕ್ಟರೇಟ್ ಆಫ್ ಕಂಟ್ರಿ ಟೌನ್ ಅಂಡ್ ಪ್ಲಾನಿಂಗ್ ಅಂತ. ಸೊ ಆಲ್ಮೋಸ್ಟ್ ಕಂಟ್ರಿಯಲ್ಲಿ ಎಲ್ಲಿದ್ರು ಈ ಅಪ್ರೂವಲ್ ಬೇಕಾಗುತ್ತೆ. ಸೂಪರ್. ಅಂದ್ರೆ ಟಾಪ್ ಎಂಡ್. ಹೌದು, ಟಾಪ್ ಎಂಡ್. ಸೊ ಈಗ ಫಾರ್ ಎಕ್ಸಾಂಪಲ್ ನಾವೊಂದು ಬೆಂಗಳೂರಲ್ಲಿ ನಾವು ಎಷ್ಟು ದಿನ ನಾವು DC ಕನ್ವರ್ಷನ್ ಅದು ಇದು ಅಂತ ಮಾಡ್ತಾ ಇದ್ವಿ. BMRDA ಅಂತ ತಕ್ಷಣ ಒಂಥರ ಟಾಪ್ ಎಂಡ್ ಅಪ್ಪ. ಹೌದು, ಅದು ಬ್ಯಾಂಗ್ಳೂರ್ ಸೈಟ್ ಹುಡುಕ್ತಾ ಇರ್ತಾರೆ ಎಲ್ರು. ಕರೆಕ್ಟ್. ಅದೇ ತರನೇ ಇದು DTCP ಅಪ್ರೂವ್ಡ್ ವಿತ್ ರೇರಾ ರಿಜಿಸ್ಟರ್ ಲೇಔಟ್. ಕರೆಕ್ಟ್. ನೀವು ಎಲ್ಲೋದ್ರೂ ಕೂಡ ಟೈಟಲ್ ಕ್ಲಿಯರ್ ಇದೆ. ಟೈಟಲ್ ಲೀಗಲ್ ವೈಸ್ 1% ಇಶ್ಯೂ ಬರೋದಿಲ್ಲ ಸರ್. 100% ಕ್ಲಿಯರ್. ಓಕೆ, ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ? ಇಷ್ಟು ದೊಡ್ಡ ಲೇಔಟ್, ಇಷ್ಟು ದೊಡ್ಡ ಪ್ರಾಜೆಕ್ಟ್. ಸರ್ ನೇಮ್ ಅಲ್ಲೇ ಇದೆ ಸರ್. ನೇಮೇ ನೋಡಿ, PM ಸ್ಮಾರ್ಟ್ ಸಿಟಿ ಅಂತ. ಸೊ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಸ್ಮಾರ್ಟ್ ಅಮ್ಯುನಿಟೀಸ್ ಇರಬೇಕು. ಇಲ್ಲಿ ಪಾರ್ಕೇ ನಮ್ದು 10 ಎಕರೆ ಇದೆ. ಇವಾಗ ಬ್ಯಾಂಗ್ಳೂರ್ ನೋಡಿದ್ರೆ ನೀವು, ಅಲ್ಲಿ 10 ಎಕರೆಯಲ್ಲಿ ಒಂದು ಲೇಔಟ್ ಮಾಡ್ತಾರೆ, ಸೊಸೈಟಿ ಮಾಡ್ತಾರೆ. ಇಲ್ಲಿ 10 ಎಕರೆಯಲ್ಲಿ ಬರೀ ನಾವು ಪಾರ್ಕ್ ಕೊಟ್ಟಿದ್ದೀವಿ. ಜೊತೆಗೆ 14 ಲಕ್ಷ ವಾಟರ್ ಸ್ಟೋರೇಜ್ ಇದೆ.
14 ಲಕ್ಷ ಲೀಟರ್ ಹೌದು 14 ಲಕ್ಷ ಲೀಟರ್ ವಾಟರ್ ಕೆಪಾಸಿಟಿ. ವಾಟರ್ ಕೆಪಾಸಿಟಿ ಇದೆ. ಜೊತೆಗೆ ಎಷ್ಟು ಬೋರ್ವೆಲ್ ಇರ್ಬೋದು ಸರ್, ನೀವೇ ಗೆಸ್ ಮಾಡಿ. ಇನ್ನು 104 ಎಕರೆ ಅಲ್ವಾ, ಡಿಪೆಂಡ್ ಆನ್ ಒಂದು 6-7 ಬೋರು, 14 ಬೋರ್ವೆಲ್ಸ್ ಇದೆ. 14 ಬೋರ್. ಹೌದು 14. ಸೊ ಓವರ್ ಟ್ಯಾಂಕ್, ಓವರ್ ಹೆಡ್ ಟ್ಯಾಂಕ್ 2 ಇದೆ, ಬಟ್ ಕೆಪಾಸಿಟಿ ಜಾಸ್ತಿ ಇದೆ. ಕೆಪಾಸಿಟಿ ಜಾಸ್ತಿ ಇದೆ. 14 ಲಕ್ಷ ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ನೀರಿಂದಿದೆ ವ್ಯವಸ್ಥೆ, ಜೊತೆಗೆ 2 ಓವರ್ ಟ್ಯಾಂಕ್ ಇದೆ, 14 ಬೋರ್ವೆಲ್ಗಳಿದಾವೆ. ಹೌದು. ಓಕೆ, ಮತ್ತೆ ರೋಡ್ ಎಷ್ಟು ಫೀಟ್ ಬಿಟ್ಟಿದ್ದೀರಾ ಸರ್? ರೋಡ್ ಏನು ನೀವು ಎರಡನೇ ಮಾತಿಲ್ಲ ಸರ್, ಏನು ಯೋಚನೆನೇ ಇಲ್ಲ ನಿಮ್ಗೆ. ಎಂಟ್ರಿ ಅಂಡ್ ಎಕ್ಸಿಟ್ ಡ್ಯೂಯಲ್ ರೋಡ್ ಇದೆ, ಜೊತೆಗೆ 60 ಫೀಟ್, 40 ಫೀಟ್ ಅಂಡ್ 30 ಫೀಟ್ ರೋಡ್ಸ್. ಯಾವ ರೋಡ್ ಟೈಪ್ ಆಫ್ ರೋಡ್ ಬಿಟ್ಟಿದ್ದೀರಾ? 30 ಫೀಟ್ ಬಿಟ್ಟಿದ್ದೀರಾ, 40 ಫೀಟ್ ಕೊಟ್ಟಿದ್ದೀರಾ, ಜೊತೆ 60 ಫೀಟ್ ಕೊಟ್ಟಿದ್ದೀರಾ. ಸೊ 3 ರೀತಿಲಿ ಇಲ್ಲಿ ರೋಡ್ಗಳ ವ್ಯವಸ್ಥೆ ನೀವು ನೋಡಬಹುದು ಅಲ್ವಾ ಸರ್? ಹೌದು ಹೌದು. ಓಕೆ, ಸೊ ಆಲ್ರೆಡಿ ಅಲ್ಲೂ ಕೂಡ ನೋಡ್ತಾ ಇರ್ಬೋದು, ಸೈಟ್ ನಂಬರ್ ರೆಡಿ ಇದೆ, ಡಿಮಾರ್ಕೇಶನ್ ರೆಡಿ ಇದೆ. ಸೊ ಮತ್ತೆ ನೀರಿನ ವ್ಯವಸ್ಥೆ ಆಲ್ರೆಡಿ ರನ್ನಿಂಗ್ ಇದೆ, ಕನೆಕ್ಷನ್ ಅಲ್ವಾ ಸರ್? ಹೌದು ಸರ್, ರೆಡಿ. ಮತ್ತೆ ಈ ರ್ಯಾಂಪ್ ವ್ಯವಸ್ಥೆ ಎಲ್ಲ ಮಾಡಿದಿರಾ ಪ್ರತಿ ಸೈಟಿಗೂ? ಹೌದು, ಕಾರ್ ಪಾರ್ಕಿಂಗ್. ಸೊ ಮತ್ತೆ ಆಮೇಲೆ ಮಿನಿ ಗಾರ್ಡನ್, ಪ್ರತಿ ಸೈಟ್ಗೂ ಕೂಡ ಒಂದು ಮಿನಿ ಗಾರ್ಡನ್ ತರ ಅಲ್ವಾ? ಮತ್ತೆ ಕರೆಂಟಿನ ವ್ಯವಸ್ಥೆ ಯಾವುದೇ ಅಂಡರ್ಗ್ರೌಂಡ್ ಕೇಬಲಿಂಗ್ ಕೊಟ್ಟಿಲ್ಲ, ಎಲ್ಲ ಪೋಲ್ಗಳಲ್ಲಿ ಇರ್ತಕ್ಕಂಥದ್ದು. ಸೊ ಅಂದ್ರೆ ಇಲ್ಲಿ ಎಷ್ಟು ಪಾರ್ಕ್ಗಳನ್ನ ನೋಡ್ಬೋದು ನಾವು ಇಲ್ಲಿ? ಹೇಳಿದ್ನಲ್ಲ ಸರ್, 10 ಎಕರೆಯಲ್ಲಿ ಪಾರ್ಕ್ ಇದೆ. ಟೋಟಲ್ ನಾವು ಡಿವೈಡ್ ಮಾಡ್ಬಿಟ್ಟಿದೀವಿ, ಲೈಕ್ 2 ರೋಡ್ಸ್ಗೆ ಒಂದೊಂದು ಪಾರ್ಕ್. ಸೊ ಎಲ್ಲೆಲ್ಲೆಲ್ಲ ಇರಬೇಕು, ಎಲ್ಲ ಟೋಟಲ್ ಹಾಕಿದ್ರೆ 10 ಎಕರೆ ಜಾಗನ ಬರೀ ಪಾರ್ಕಿಗೆ ಸೀಮಿತವಾಗಿ ಇಟ್ಟಿದ್ದೀರಾ. ಕರೆಕ್ಟ್. ಯಾಕಂತ ಹೇಳಿದ್ರೆ ಒಂದ್ ನೆಮ್ಮದಿ ಇರ್ಬೇಕು ಸರ್. ಎಲ್ಲ ನಾವು ಸಿಟಿ ಟ್ರಾಫಿಕ್ ಎಲ್ಲ ನೋಡಿ ಬೇಜಾರಾಗ್ಬಿಟ್ಟಿದೆ. ಇಲ್ಲಿ ಬಂದು ಯಾರಾದ್ರೂ ಮನೆ ಮಾಡಿದ್ರೆ ಅವ್ರ ಲೈಫ್ ಸ್ಪ್ಯಾನೇ ಜಾಸ್ತಿ ಆಗ್ಬಿಡುತ್ತೆ, ಆ ತರ ನೆಮ್ಮದಿ. ಆಮೇಲೆ ಸರೌಂಡಿಂಗ್ ಇರೋದು ನಿಮ್ಗೆ ಅಟ್ಯಾಚ್ ಇರೋದು ನಮ್ಮ ಹೇಮಾವತಿ ಚಾನಲ್. ಸೊ ನೀರ್ದು ಏನ್ ಪ್ರಾಬ್ಲಮೇ ಬರೋದಿಲ್ಲ ಇಲ್ಲಿ. HD ದೇವೇಗೌಡ ಸ್ಮಾರ್ಟ್ ಸಿಟಿ ಅಲ್ವಾ? ಹೌದಾ? ಸೊ ಅದೇ ರೀತಿ PM ಸ್ಮಾರ್ಟ್ ಸಿಟಿ ಅಂತಾನು ಕರಿತೇವೆ ಅಂತ ಹೇಳಿದ್ರಿ. ಹೌದು, XPM ಅಂದ್ರೆ ಏನ್? ಅದೇ ಪ್ರೈಮ್ ಮಿನಿಸ್ಟರ್ ಅಂತಾನೆ. ಹೌದು, ನಮ್ಮ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಅಲ್ಲ ಸರ್, ದೇವೇಗೌಡ ಅವರು. ಸೊ ಅದೇ ತರನೇ ಲೇಔಟ್ ಇದೆ ಬಿಡಿ, ಮಾತಾಡಂಗಿಲ್ಲ. ಸೊ ಏನ್ ಹೇಳ್ತಾ ಇದ್ರೆ, DTCP ಅಪ್ರೂವ್ಡ್ ವಿತ್ ರೇರ್ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ. ಹೌದು, ಇಂಡಿವಿಜುವಲ್ ಈ ಖಾತಾ ಅಲ್ವಾ? ಬ್ಯಾಂಕ್ ಲೋನ್ ಬಂದು ಆಲ್ಮೋಸ್ಟ್ ಎಲ್ಲಾ ಬ್ಯಾಂಕಿಂದ ಆಗುತ್ತೆ. SBI ಆಗಿರ್ಬೋದು, ಪಂಜಾಬ್ ನ್ಯಾಷನಲ್ ಆಗಿರ್ಬೋದು, ಫೆಡರಲ್ ಬ್ಯಾಂಕ್ ಆಗಿರ್ಬೋದು. ಬ್ಯಾಂಕ್ದು ಇವಾಗ SBI ಲೋನ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಟೈಟಲ್ ಹೆಂಗಿರುತ್ತೆ ಅಂತ. ಎಲ್ಲ ಕ್ಲಿಯರ್. ಮತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ ಅಂದ್ರೆ ಯಾವ್ದು ತಗೋಬಹುದು ನಾವು? ಇಲ್ಲಿ ಆಲ್ಮೋಸ್ಟ್ ನೋಡಿ ಸರ್, ಇರೋದೇ ಸಿಟಿ ಅಲ್ಲ, ಇದು ಚನ್ನರಾಯಪಟ್ಟಣ ಸಿಟಿ. ಸೊ ಇಲ್ಲಿ ಏನು ನಿಮಗೆ ಸರೌಂಡಿಂಗ್ ಸ್ಕೂಲ್ಸು, ಕಾಲೇಜಸ್ಸು, ಕಂಪನೀಸು ಎಲ್ಲ ಇದೆ, ಏನಿಲ್ಲ ಅಂತಲ್ಲ. ಇಲ್ಲಿ ಹಾಸ್ಪಿಟಲ್ಸು. ಆಮೇಲೆ ಈ ಪ್ರಾಪರ್ಟಿ ಇರೋದು ನ್ಯಾಷನಲ್ ಹೈವೇಗೆ ಅಟ್ಯಾಚ್. ನೋಡಿ, ನಾವು ಮಾರ್ಚಿರೋದು ನ್ಯಾಷನಲ್ ಹೈವೇಗೆ ಅಟ್ಯಾಚ್. ಸೊ ಏನು ಒಳಗಡೆ ನಿಮಗೆ 2 ಕಿಲೋಮೀಟರ್ 3 ಕಿಲೋಮೀಟರ್ಸ್ ಇಲ್ಲ. ಸೊ ಆಮೇಲೆ ಲೈಕ್ ವೆರಿ ನಿಯರ್ ಬೈ ನಮ್ದು ಹಾಸನ್ ಏರ್ಪೋರ್ಟ್ ಕೂಡ ಇದೆ. ಅದು ಬೇರೆ ಎಲ್ಲ ನಾವು ಏನ್ ಮಾಡ್ತೀವಿ ಅಂದ್ರೆ, ಏರ್ಪೋರ್ಟ್ ಬರೋದಿದೆ ಅಂತ ಹೇಳಿದ ತಕ್ಷಣ ನಿಮ್ಗೆ ಅಪ್ರಿಸಿಯೇಷನ್ ಬಂದ್ಬಿಡುತ್ತೆ. ಇಲ್ಲಿ ಎಲ್ಲ ಪ್ರಪೋಸ್ ಆಗಿ ಇವಾಗ ಪ್ರೋಗ್ರೆಸ್ ಅಲ್ಲಿ ಇದೆ, ಕೆಲಸ ನಡೀತಾ ಇದೆ ಏರ್ಪೋರ್ಟ್. ಓಕೆ. ಸೊ ಡೆವಲಪ್ಮೆಂಟ್ ಅಂತ ಬಂದ್ರೆ ಹೈವೇ ಅಟ್ಯಾಚ್ಡ್ ಇರ್ತಕ್ಕಂಥದ್ದೇ ಪ್ರಾಪರ್ಟಿ. ನೀವು ಹೈವೇಲಿ ನಿಂತ್ಕೊಂಡು ವೆಹಿಕಲ್ ಹೋಗ್ತಾ ಇದ್ರೆ ಅಲ್ಲೇ ನೋಡ್ತಾ ಇರ್ಬೋದು, HD ದೇವೇಗೌಡ ಸ್ಮಾರ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಒಂದು ಗ್ರ್ಯಾಂಡ್ ಆರ್ಚ್ ಮುಖಾಂತರ ನಿಮಗೆ ಬ್ಯಾಡ್ಜ್ ಕೊಟ್ಟಿರ್ತಕ್ಕಂಥದ್ದು. ಅಮ್ಯುನಿಟೀಸ್ ಎಲ್ಲ ಹೇಳಿದ್ರು, ಪಾರ್ಕ್ ಆಗಿರ್ಬೋದು, ನೀರಾಗಿರ್ಬೋದು, ಕರೆಂಟ್ ಆಗಿರ್ಬೋದು, ಸೈಟ್ ನಂಬರ್ ಆಗಿರ್ಬೋದು, ರೋಡಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಕರೆಕ್ಟ್ ಆಗಿದೆ. ಮತ್ತೆ ಯಾವ್ಯಾವ ಫೇಸಿಂಗ್ ಅಲ್ಲಿ ಇದೆ ಅಂದ್ರೆ ಸರ್? ಆಲ್ಮೋಸ್ಟ್ ಎಲ್ಲ ಫೇಸಿಂಗ್. ಅವ್ರಿಗೆ ಏನ್ ಬೇಕು, ಈಸ್ಟ್ ಬೇಕಾ, ವೆಸ್ಟ್ ಬೇಕಾ, ನಾರ್ತ್ ಬೇಕಾ, ಸೌತ್ ಬೇಕಾ, ಕಾರ್ನರ್ ಬೇಕಾ, ಎಲ್ಲ ಕೊಡೋಣ ಸರ್. ಎಲ್ಲ ಫೇಸಿಂಗ್. ಹೌದು, ಎಲ್ಲ 30, 40, 30, 50, 40, 60. ಹೌದು, ಇಷ್ಟು ಡೈಮೆನ್ಷನ್ ಅಲ್ಲಿ ಎಲ್ಲ ಅವೈಲೇಬಲ್ ಇದೆ. ಸೊ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಈಗ ನಾವು ಲೊಕೇಶನ್ ಬಗ್ಗೆ ಬಂದ್ಬಿಡೋಣ ಸರ್. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೀವಿ ಸರ್? ಚನ್ನರಾಯಪಟ್ಟಣ ಸರ್. ಚನ್ನರಾಯಪಟ್ಟಣ ಅಲ್ವಾ? ಹೌದು. ಓಕೆ, ಈಗ ಏನ್ ರೇಟ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ಏನಾಗುತ್ತಂದ್ರೆ, ಕೆಲವರು ಜಾಸ್ತಿ ರೇಟ್ಸ್ ಹೇಳಿ ನಾವು ಆಫರ್ ಕೊಡ್ತೀವಿ, EV ಕೊಡ್ತೀವಿ, ಏನೇನೋ ಹೇಳ್ತಾರೆ. ಬಟ್ ನಾವ್ ಹೆಂಗೆ ಅಂತ ಹೇಳಿದ್ರೆ, ಡೈರೆಕ್ಟ್ ಒಂದು ರೀಸನಬಲ್ ಪ್ರೈಸ್ ಕೊಡಬೇಕು ಅಂತ ಹೇಳಿ 1,999ಗೆ 1999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು ಅಷ್ಟೇ ಅಲ್ವಾ ಸರ್? ಬೇಸಿಕ್ ಬಂದು 30-40. ಈಗ 1999 ರೂಪಾಯಿ ಹಂಗೆ 30-40ಗೆ ಎಷ್ಟಾಗುತ್ತೆ? 1999 ಇಂಟು 1200 ಸ್ಕ್ವೇರ್ ಫೀಟು 23,98,000. ಅಂದರೆ 24 ಲಕ್ಷಕ್ಕೆ 30-40 ಸೈಟ್ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, 1200 ಸ್ಕ್ವೇರ್ ಫೀಟು ಅಂದರೆ 24 ಲಕ್ಷಕ್ಕೆ 30-40 ಸೈಟು. ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ ಹಾಕ್ತೀರಾ ಹಾಕಿ, ಮನೆ ಕಟ್ಟೋದಕ್ಕೆ ಹಾಕ್ತೀರಾ ಹಾಕಿ. ಬಟ್ ಯಾವುದು ಬೆಟರ್ ಅಂತೀರಾ ಇಲ್ಲಿ? ಇಲ್ಲಿ ನೋಡಿ ಸರ್, ಇಷ್ಟು ಲೈಕ್ ಇಲ್ಲಿ ನಾವು ತಗೊಳ್ಳೋದು 40-60 ತಗೊಂಡ್ರೆ ಬೆಸ್ಟ್ ಅಂತ. ಯಾಕಂತ ಹೇಳಿದ್ರೆ ಈ ತರ ಸೊಸೈಟಿ ಇವಾಗ ಸಿಗೋದಿಲ್ಲ. ಸೊ ಆಲ್ಮೋಸ್ಟ್ ನಿಮ್ಗೆ ಕಂಜೆಸ್ಟೆಡ್ ಇರುತ್ತೆ, ಇಲ್ಲ ಪಾರ್ಕ್ಸ್ ಕಮ್ಮಿ ಇರುತ್ತೆ, ಇದಿರೋದಿಲ್ಲ. ಇಲ್ಲಿ ನೋಡಿ, ಪ್ಲಾಂಟೇಶನ್ ಮಾಡಿದೀವಿ, ಈಚ್ ಅಂಡ್ ಎವ್ರಿ ಪ್ಲಾಟ್ಸ್ ಹತ್ರ ಪ್ಲಾಟ್ ಪಾರ್ಕ್ಸ್ ಕೊಟ್ಟಿದ್ದೀವಿ. ಸೊ ಆರಾಮಾಗಿ ಇಲ್ಲಿ ರಿಲ್ಯಾಕ್ಸೇಷನ್. ಆಮೇಲೆ ನೋಡಿ, ಅಲ್ಲಿ ಹೇಮಾವತಿ ಚಾನಲ್ದು ಲಿಂಕ್ ಕನೆಕ್ಟ್ ಇದೆ, ಇಲ್ಲಿಂದ ನೀರು ಹೋಗೋದು. ಲೇಔಟ್ ಒಳಗಿಂದ ನೀರು ಹೋಗುತ್ತೆ. ಅದು ಹೆಂಗಂತ ಹೇಳಿದ್ರೆ ನಿಮ್ಗೆ ಒಂದು ಫೀಲ್ ಬೇರೆ ಬರುತ್ತೆ ಇಲ್ಲಿ.
ಭೂಮಿ ಮೇಲೆ ಸ್ವರ್ಗ ನೋಡ್ಬೋದು ಆ ತರ ಇದೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅದು ಮನೆ ಕಟ್ಟೋದಕ್ಕೂ ಹೌದು ಹೌದು, ಇದು ರಿಟೈರ್ಮೆಂಟ್ ಪ್ಲಾನ್. ಇವಾಗ ನೋಡಿ ಅವ್ರು ಮೈಸೂರು ಇರ್ಬೋದು, ಬ್ಯಾಂಗ್ಳೂರ್ ಇರ್ಬೋದು, ಎಲ್ಲ ಕೆಲಸ ಮಾಡಿ ಮಾಡಿ ಟಯರ್ಡ್ ಆಗಿರ್ತಾರೆ, ಇಲ್ಲಿ ಬಂದು ಆರಾಮಾಗಿ ರೆಸ್ಟ್ ಮಾಡೋದು. 1999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಸೊ ಇಷ್ಟು ಕೋಟ್ ಮಾಡ್ತಾ ಇದ್ರೆ ಅದರಲ್ಲಿ ನೆಗೋಷಿಯಬಲ್. ಇದು ಆಲ್ರೆಡಿ ಕೊಟ್ಟಿರೋದೇ ಬೆಸ್ಟ್ ಪ್ರೈಸ್ ನಾವು, ಬಟ್ ಸ್ಟಿಲ್ ನಿಮ್ ಕಡೆಯಿಂದ ಬಂದ್ರೆ ಏನೋ ಒಂದು ಸ್ಪೆಷಲ್ ಸರ್ವಿಸ್ ಕೊಡ್ಬೇಕಲ್ಲ, ಸ್ಪೆಷಲ್ ಆಫರ್ ಕೊಡ್ಬೇಕಲ್ಲ, ಸ್ವಲ್ಪ ಏನೋ ಒಂದು ಮಾಡ್ಕೊಡೋಣ ನಿಮ್ ಕಸ್ಟಮರ್ಸ್ಗೆ. ಲಾಂಚಿಂಗ್ ಹೇಳ್ತಾ ಇರೋದು ಸರ್ 8 of Feb. ಸೊ ಇದೇ ಬರುವಂತಹ 8ನೇ ತಾರೀಕು ಫೆಬ್ರವರಿಗೆ ಲಾಂಚ್ ಆಗ್ತಾ ಇದೆ. ಲಾಂಚಿಂಗ್ ಡೇ ಬಂದ್ರೆ ಇಡೀ ಟೀಮು ದಿ ವರಾನ್ ಗ್ರೂಪ್ಸ್ ಆಫ್ ಕಂಪನಿ ಕಡೆಯಿಂದ ಇಡೀ ಟೀಮೇ ಬಂದು ಇಲ್ಲಿರುತ್ತೆ. ಸೊ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ನೆಗೋಷಿಯಬಲ್ ಆಗುತ್ತೆ. ಸ್ಪಾಟ್ ಬುಕ್ಕಿಂಗ್ ಮಾಡ್ಕೋತಿರೋ ಅಥವಾ ಅಗ್ರಿಮೆಂಟ್ಗೆ ಹೋಗ್ತಿರೋ ಯಾವ ಥರ ಅದು ಅವ್ರಿಗೆ ಬಿಟ್ಟಿದ್ದು ಅಲ್ವಾ. ಸೊ ಅರೌಂಡ್ ಒಂದು 80% ಅಂತೂ ಲೋನ್ ಆಗುತ್ತಾ ಪ್ರೊಫೈಲ್ ಚೆನ್ನಾಗಿದ್ರೆ ಆಗುತ್ತೆ ಸರ್. ನ್ಯಾಷನಲೈಸ್ ಬ್ಯಾಂಕಲ್ಲೇ ಲೋನ್ ಆಗುತ್ತೆ, DTCP ಅಪ್ರೂವ್ಡ್ ವಿತ್ ರೇರ ರಿಜಿಸ್ಟರ್ ಆಗಿರೋದ್ರಿಂದ. ಸೊ ಎಲ್ಲ ಡಾಕ್ಯುಮೆಂಟು ಟೈಟಲ್ ಕ್ಲಿಯರ್ ಆಗಿ ಎಲ್ಲ ಕ್ಲಿಯರ್. ಸೊ 1999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, ಅದರಲ್ಲೂ ನೆಗೋಷಿಯಬಲ್ ಡಿಪೆಂಡ್ಸ್ ಆನ್ ದ ಪೇಮೆಂಟ್ಸ್. ಅವರು ಎಷ್ಟು ಜಾಸ್ತಿ ಪೇಮೆಂಟ್ ಮಾಡ್ತಾರೆ ಸ್ವಲ್ಪ ಮಾಡ್ಕೊಡೋಣ ಅಂತ. ಶೋರ್, ಒಟ್ಟಿ ನೆಗೋಷಿಯಬಲ್ ಅಂತೂ ಇರುತ್ತೆ ನಿಮ್ಮ ಕಡೆಯಿಂದ, ಸ್ಲೈಟ್ ಆಗಿ ಮಾಡ್ಕೊಡೋಣ. ಶೋರ್ ಅಲ್ವಾ? ಹೌದು, ಶೋರ್. ಸೊ ಈಗ ಎಲ್ಲಿಗೆ ಬರ್ಬೇಕು ಸರ್? ಡೈರೆಕ್ಟ್ ಲೇಔಟಿಗೆ ಬರ್ಬೇಕಾ ಅಥವಾ ನಿಮ್ಮ ಆಫೀಸಿಗೆ ಬರ್ಬೇಕಾ? ಇಲ್ಲಿ ನೋಡಿ ಸರ್, ಕಸ್ಟಮರ್ ಏನಾದ್ರು ಬರಬೇಕು ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಬೇಕಿದ್ರೆ ಅವ್ರಿಗೆ ಪಿಕಪ್ ಡ್ರಾಪ್ ಫೆಸಿಲಿಟಿ ಕೊಡ್ತೇನೆ. ಅವ್ರು ಎಲ್ಲಾದ್ರೂ ಇರ್ಲಿ, ಬ್ಯಾಂಗ್ಳೂರ್ ಇರ್ಲಿ, ಹಾಸನ್ ಇರ್ಲಿ, ಪಿಕಪ್ ಡ್ರಾಪ್ ಎರಡು ಕೊಡ್ತೇನೆ ಫ್ರೀ ಆಫ್ ಕಾಸ್ಟ್. ಪಿಕಪ್ ನಿಮ್ಮ ಕಡೆಯಿಂದಾನೇ ಕೊಡ್ತೀರಾ? ಹೌದು. ಸೊ ಅಷ್ಟು 1999 ರೂಪಾಯಿ, ಅದರಲ್ಲೂ ನೆಗೋಷಿಯಬಲ್. ಸೊ 1441 ಸೈಟ್ಗಳಿದಾವೆ. ಅದರಲ್ಲಿ ಕೆಲವು ಸೈಟ್ಗಳೆಲ್ಲ ಸೋಲ್ಡ್ ಔಟ್ ಆಗಿದೆ, ಇನ್ನು ಕೆಲವೊಂದು ಸೈಟ್ಗಳು ಇರ್ತಕ್ಕಂಥದ್ದು ಇದೆ. 8ನೇ ತಾರೀಕು ಫೆಬ್ರವರಿ ಲಾಂಚಿಂಗ್ ಇಟ್ಕೊಂಡಿದ್ರೆ ಇಡೀ ಟೀಮ್ ಇಲ್ಲಿ ಇರ್ತೀರಾ? ಹೌದು, ಎಲ್ಲರೂ ಇರ್ತಾರೆ ಸರ್. ಹೌದು, ಅವತ್ತು ಯಾರ್ಯಾರು ಬರ್ತೀರೋ ಅವ್ರಿಗೆಲ್ಲ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೋಬಹುದು. ಹೌದು. ಓಕೆ, ಮತ್ತೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಮತ್ತೆ ಜನಗಳಿಗೆ ಏನಿಲ್ಲ ಸರ್, ಈ ಅಪಾರ್ಚುನಿಟಿ ಮಿಸ್ ಮಾಡ್ಕೋಬೇಡಿ, ಬೇಗ ಬಂದು ಸೈಟ್ನ ಬುಕ್ ಮಾಡ್ಕೊಳ್ಳಿ ಅಲ್ವಾ? ಅಷ್ಟೇ. ಸೊ ನೋಡಿ, ಯಾರಿಗೆಲ್ಲ ಚನ್ನರಾಯಪಟ್ಟಣದಲ್ಲಿ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ, ಸೊ ಬೆಂಗಳೂರಿಂದ ಆಚೆ ಬಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ನೋಡ್ತಾ ಇದ್ದೀರೋ ಅಂಥವ್ರಿಗಾಗಿ 1999 ರೂಪಾಯಿ ಪರ್ ಸ್ಕ್ವೇರ್ ಫೀಟು, ಅಂದರೆ 24 ಲಕ್ಷಕ್ಕೆ ಒಂದು 30-40 ಸೈಟ್ನ ನೀವು ಪರ್ಚೇಸ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ಬೋದು. ಸೊ ಯಾರೆಲ್ಲ ತಗೋಬೇಕಂತ ಇದ್ದೀರೋ, ಇದೇ ಬರೋ 8ನೇ ತಾರೀಕು ಫೆಬ್ರವರಿ 2026. ಸೊ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಬನ್ನಿ. ಸೊ ಅವತ್ತೇ ಒಂದು ಇವೆಂಟ್ ಅಂತ ಮಾಡ್ತಾ ಇದ್ದಾರೆ, ಅವತ್ತೇ ಲಾಂಚಿಂಗ್ ಅಂತ ಮಾಡ್ತಾ ಇದ್ದಾರೆ. ಅವತ್ತಿನ ದಿನ ಬಂದರೆ ಒಂದು ಸ್ವಲ್ಪ ನೆಗೋಷಿಯಬಲ್ ಕೂಡ ಕೊಡ್ತಾರೆ. ಇವ್ರ ಕಡೆಯಿಂದ ಪಿಕಪ್ ಡ್ರಾಪ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಇಷ್ಟೆಲ್ಲ ವ್ಯವಸ್ಥೆ ದಿ ಒರಾಯನ್ ಗ್ರೂಪ್ಸ್ ಆಫ್ ಕಂಪನಿ ಕಡೆಯಿಂದ ಸಿಗ್ತಾ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀನಿ, ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಡೀಟೇಲ್ಸ್ನ ಕೊಡ್ತಾರೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಪ್ರತಿ ವಿಡಿಯೋದಲ್ಲಿ ಹೇಳಿರ್ತೀನಿ, ಯಾವುದೇ ಸೈಟ್ ಇರಲಿ, ಯಾವುದೇ ಲೇಔಟ್ ಇರಲಿ, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ತಗೋಬೇಕಾಗುತ್ತೆ. ಅದ್ರದ್ದೇ ಆಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಮುಂದುವರಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅದರಲ್ಲಿ ನೆಗೋಷಿಯಬಲ್ ಮಾತ್ರ ಮರಿಬೇಡಿ, 1999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ನೆಗೋಷಿಯಬಲ್. ಖಂಡಿತ ನಿಮ್ ಕಡೆ ಮಾಡ್ಕೊಡ್ತೀನಿ ಅಂತ ಹೇಳಿ. ಮಾಡ್ಕೊಡ್ತೀನಿ. ಪಕ್ಕನಾ? ಪಕ್ಕ. ಶೋರ್. ಕೇಳಿ, ಫೇಸ್ ನೆನಪಿದೆಯಲ್ಲ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಇಬ್ರಾಹಿಂ ಅಂತ ಹೇಳಿ ಡೈರೆಕ್ಟ್ ಬನ್ನಿ. ಎಲ್ಲಿದ್ದಾರೆ ಇಬ್ರಾಹಿಂ ಅಂತ ಕೇಳಿ, ಡೈರೆಕ್ಟ್ ನೆಗೋಷಿಯಬಲ್ ಅಂದಿದ್ದೀರಾ, ಬರಪ್ಪ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡಿ ಅಂತ ಕೇಳಿ. ಖಂಡಿತ. ಶೋರ್ ಅಲ್ವಾ? ಲೋನ್ ವ್ಯವಸ್ಥೆ ನಿಮ್ ಕಡೆಯಿಂದಾನೆ? ಎಲ್ಲ ನಮ್ ಕಡೆ, ಎಲ್ಲ ಡಾಕ್ಯುಮೆಂಟ್ A to Z ಇರುತ್ತೆ. ಹೌದು ಅಲ್ವಾ? ಕಸ್ಟಮರ್ ಬಂದು ಬರೀ ಬುಕಿಂಗ್ ಮಾಡ್ಲಿ ಸರ್, ರಿಮೈನಿಂಗ್ ಎಲ್ಲ ನಾನೇ ನೋಡ್ಕೊಂತೀನಿ. ಅವ್ರ ಲೋನು, ರಿಜಿಸ್ಟ್ರೇಷನ್, ಈವನ್ ರಿಜಿಸ್ಟ್ರೇಷನ್ ಆದ್ಮೇಲೆ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತೀನಿ. ಅಷ್ಟೇ ಅಲ್ವಾ? ಅಷ್ಟೇ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.